ಕುರ್ಚಿಗಾಗಿ ಗುದ್ದಾಟ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಗುಸುಗುಸು ಪೆಸಿಪಿಸು ಬದಲಾವಣೆಗೆ ಬೀಳತ್ತಾ ಇವತ್ತು ಬ್ರೇಕ್ ಇವತ್ತು ನಾಳೆ 2 ದಿನ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ ಎಐಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಊಹಾಪೋಹಗಳಿಗೆ ತೆರೆ ಬೀಳತ್ತಾ ಇಂದು ನಾಳೆ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯಕಾರಿಣಿ ಸದನದ ದಡದಲ್ಲಿ ನಡೆಯುವಂತಹ ಕಾರ್ಯಕಾರಿಣಿ ಸಭೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯ ನೇತೃತ್ವದಲ್ಲಿ ನಡೆಯುತ್ತೆ ಹೈ ವೋಲ್ಟೇಜ್ ಮೀಟಿಂಗ್. ಮಹತ್ವದ ಸಭೆಯಲ್ಲೇ ಕೆಪಿಸಿಸಿ ಸಾರಥಿ ಮುಂದೆ ಯಾರು ಅನ್ನೋ ಕುತೂಹಲಕ್ಕೆ ಬೀಳುತ್ತಾ ತೆರೆ. ಗುಸುಗುಸು ಪಿಸುಪಿಸು ಬದಲಾವಣೆಯ ವಿಚಾರದಲ್ಲಿ ಬ್ರೇಕ್ ಬೀಳುತ್ತಾ ಇಂದು ನಾಳೆ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯಕಾರಿಣಿ ಇದೆ. ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಬದಲಾವಣೆಗೆ ಬೀಳತ್ತ ಬ್ರೇಕ್. ಈ ಕಾರ್ಯಕಾರಿಣಿಯಲ್ಲಿ ರಾಜ್ಯದಿಂದ ಸಿಎಂ ಡಿಸಿಎಂ ಇಬ್ರು ಕೂಡ ಪಾಲ್ಗೊಳ್ತಾರೆ. ಕುರ್ಚಿಗಾಗಿ ಈಗೇನು ಗುದ್ದಾಟ ನಡೀತಾ ಇದೆ, ಆಕಾಂಕ್ಷಿಗಳು ಕೂಡ ಹೆಚ್ಚಿದ್ದಾರೆ. ಅದರಲ್ಲಿ ಯಾರು ಆಗಬೇಕು ಅಥವಾ ಡಿ.ಕೆ. ಶಿವಕುಮಾರ್ ಅವರೇ ಮುಂದುವರಿಬೇಕಾ, ಎಲ್ಲ ವಿಚಾರಗಳಿಗೂ ಕೂಡ ತೆರೆ ಬೀಳತ್ತೆ ಇವತ್ತು ನಾಳೆ ಒಳಗೆ. ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮುಂದುವರಿಯುತ್ತಾ ಅಥವಾ ಡಿ.ಕೆ. ಶಿವಕುಮಾರ್ ಅವರಿಂದ ಕೈ ತಪ್ಪತ್ತಾ, ಯಾರಿಗೆ ಸಿಗ್ಬೋದು? ಸತೀಶ್ ಜಾರಕಿಹೊಳಿ ಕಂಡ್ರೆ ಇಬ್ಬರ ಹೆಸರು ಮುನ್ನೆಲೆಯಲ್ಲಿದೆ. ಸೊ ಇಬ್ಬರಲ್ಲಿ ಯಾರಿಗೆ ಸಿಗತ್ತೆ ಅಥವಾ ಡಿ.ಕೆ. ಶಿವಕುಮಾರ್ ಬಳಿನೇ ಇಟ್ಕೊಳ್ಳಿ ಅಂತ ಹೇಳಿ ಐಸಿಸಿ ಅಧ್ಯಕ್ಷರು ಸಲಹೆ ಕೊಡ್ತಾರಾ? ಮುಂಬರುವ ಚುನಾವಣೆಗಳನ್ನು ಮುಂದಿಟ್ಟುಕೊಂಡು ಇದೆಲ್ಲವನ್ನ ಕಾದು ನೋಡಬೇಕು. ಸದ್ಯ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಬದಲಾವಣೆಯ ಈ ಬಿಸಿ ಗುಸುಗುಸು ಏನಿದೆ, ಬಿಸಿ ಬಿಸಿ ಚರ್ಚೆ, ಅದಕ್ಕೆ ಫುಲ್ ಸ್ಟಾಪ್ ಬೀಳೋ ಸಾಧ್ಯತೆ ಹೆಚ್ಚಿದೆ. ಒಟ್ಟಾರೆ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಬದಲಾವಣೆಯ ಬಿಸಿ ಬಿಸಿ ಚರ್ಚೆಗೆ ಬ್ರೇಕ್ ಬೀಳತ್ತಾ ಅನ್ನೋದು ಕಾದು ನೋಡಬೇಕು. ಇವತ್ತು ನಾಳೆ 2 ದಿನ ನಡೆಯುವಂತಹ ಕಾರ್ಯಕಾರಿಣಿ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷರು ಏನು ನಿರ್ಧಾರವನ್ನು ಮಾಡ್ತಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ.